ಇವತ್ತು ಹಾಲು ಪಾಲಕ್ ಪೂರಿ ತೋರಿಸ್ತಾ ಇದ್ದೀನಿ. 1 ರಿಂದ 1.5 ಕಪ್ ಗೋಧಿ ತೊಗೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು, ಹಸಿಮೆಣಸಿನ್ಕಾಯಿ, ಆನಿಯನ್ ಆ್ಯಡ್ ಮಾಡ್ತಿದ್ದೀನಿ, ಪಾಲಕ್, ಹಾಗೆ ಬಾಯ್ಲ್ ಪೊಟ್ಯಾಟೊ ಸ್ವಲ್ಪ ಈ ಥರ ತುರ್ಕೊಳ್ತೀನಿ. ಕ್ಯಾರೆಟ್ ಇದು ಮಾಡ್ತಾರಲ್ಲ ಆ ಥರ ಹಿಂಗೆ ಮಾಡ್ಕೊಳ್ತಿದ್ದೀನಿ. ಓಕೆ, ನೆಕ್ಸ್ಟು ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ, ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ಹಾಗೆ ಸ್ವಲ್ಪ 1 ಸ್ಪೂನು ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ತಮ್ಮ ಆಪ್ಷನ್ನು, ಆದರೆ ತುಂಬ ಟೇಸ್ಟ್ ಕೊಡುತ್ತೆ. ಇದು ಮನೇಲೇ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರ. ಮಕ್ಕಳು ಕೂಡ ಮನೇಲಿ ತುಂಬಾ ಇಷ್ಟಪಡ್ತಾರೆ. ಹೆಲ್ದಿಯಾಗೂ ಇರುತ್ತೆ. ಮನೇಲಿ ಮಾಡೋದಂದಮೇಲೆ ಸಹಜ ಹೆಲ್ದಿಯಾಗಿದ್ದೇ ಇರುತ್ತಲ್ವ. ಒಳ್ಳೆ ಫುಡ್ಡು. ಹೊರಗಡೆದಾದರೆ ಏನೇನಾದರೂ ಮಿಕ್ಸ್ ಮಾಡಿರ್ತಾರೆ. ಸ್ವಲ್ಪ ಆಯಿಲ್ ಹಾಕಿ ಗಟ್ಟಿಯಾಗಿ ನಾದಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ಟೊಮಾಟೊ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಯೂನಿಕ್, ಡಿಫ್ರೆಂಟ್ ಟೈಪ್ ಆಫ್ ಟೊಮಾಟೊ ಚಟ್ನಿ. ಇದಕ್ಕೆ ಕಡಲೆಬೇಳೆ ಸ್ವಲ್ಪ ಹಾಕಿದ್ದೀನಿ, 1 ಟೇಬಲ್ ಸ್ಪೂನ್, ಹಾಗೆ ಉದ್ದಿನಬೇಳೆ 1 ಟೇಬಲ್ ಸ್ಪೂನು, ನಸುಗೆಂಪಾಗೋ ತನಕ ಹುರ್ಕೊಂಡಿದ್ದೀನಿ. ನೆಕ್ಸ್ಟ್ ಮೆಣಸಿನ್ಕಾಯಿ ಮತ್ತು ಶುಂಠಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಹಾಗೆ ಬೆಲ್ಲ, ಆಮೇಲೆ ಹುಣಸೆ ಹಣ್ಣು ಅದು ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ 2 ಟೊಮಾಟೊ ತೊಗೊಂಡಿದ್ದೀನಿ. ಇದು ಆಯಿಲಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರ್ಧ ಬಟ್ಲು ಕೊಬ್ಬರಿ, ಉಪ್ಪು ಮತ್ತು ಟೊಮಾಟೊ ಇದಿಷ್ಟು ಕೂಡ ಆ್ಯಡ್ ಮಾಡಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿರಿ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಪೂರಿಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಡಿದ ಮೆಥಡಲ್ಲಿ ಮಾಡಿ ಹೇಗಾಗಿತ್ತು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಪೂರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲೂ ಪಾಲಕ್ ಪೂರಿ ಮಾಡೋ ಮೆಥಡ್ ಕೂಡ ತೋರಿಸಿದ್ದೀನಿ. ಒಮ್ಮೆ ನಾನು ಮಾಡಿದ ಮೆಥಡಲ್ಲಿ ತಾವು ಮನೇಲಿ ಮಾಡಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ತಿಳಿಸಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂಥರ ಯೂನಿಕ್ಕಾಗಿದೆ ಇದು. ನಾನು ಮಾಡಿದ ಮೆಥಡಲ್ಲಿ ಮಾಡಿ ಹೇಗೆ ಅನ್ನಿಸ್ತಿದೆ ಹೇಳಿ. ಓಕೆ, ರೆಡಿಯಾಗಿದೆ ಆಲೂ ಪಾಲಕ್ ಪೂರಿ ವಿತ್ ಟೊಮಾಟೊ ಚಟ್ನಿ. ಓಕೆ, ಟೇಸ್ಟ್ ಮಾಡಿ ಹೇಳ್ತೀನಿ ನಾನು. ನಾವು ಮಾಡಿದ್ದು ನಮ್ಗೆ ಚೆನ್ನಾಗಿ ಅನಿಸುತ್ತೆ, ಬಟ್ ನೀವು ಮಾಡಿ ತಿಂದು ಹೇಳಿ. ಓಕೆನಾ? ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.